ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಇಬ್ಬರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಆ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಂಜೆ ಆಗ್ತಾ ಇದ್ದಂಗೆ ಅಧಿಕಾರಿಗಳ ಜೊತೆ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದರು. ಜೊತೆಗೆ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಿರುವಂಥ ಮಳೆಯಿಂದಾಗಿ ಉಂಟಾಗಿರುವಂಥ ವಿದ್ಯುತ್ ಅವಘಡದಲ್ಲಿ BTMನ 2ನೇ ಹಂತದ ಡಾಲರ್ಸ್ ಕಾಲೋನಿ ಬಳಿಯ NS ಪಾಳ್ಯದಲ್ಲಿ ಮನಮೋಹನ್ ಕಾಮತ್ ಹಾಗೂ ದಿನೇಶ್ ಎಂಬುವರು ಮೃತಪಟ್ಟಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂಥ ಡಿಸಿಎಂ ಡಿಕೆ ಶಿವಕುಮಾರ್ ಘಟನಾ ಸ್ಥಳಕ್ಕೆ ಇವತ್ತು ಭೇಟಿಯನ್ನು ಕೊಟ್ಟು ಸಂಜೆ ಅಧಿಕಾರಿಗಳ ಜೊತೆ ಮಾಹಿತಿಯನ್ನು ಪಡೆದರು. ಕುಟುಂಬ ಸದಸ್ಯರಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿರುವಂಥ ಡಿಕೆ ಶಿವಕುಮಾರ್ BJP ವಿರುದ್ಧ ಟೀಕೆ ಮಾಡೋದಕ್ಕೆ ಮಾಡಲಿ ಬಿಡಿ ಅಂತ BJP ವಿರುದ್ಧ ಆಕ್ರೋಶವನ್ನು ಹೊರಹಾಕಿದೆ. ವೈಫು ಮಗಳು ವೈಫು ಪಂಪು ಈಚೆ ತೆಗಿಬೇಕಾದ್ರೆ ಆಮೇಲೆ ನೀರು ನಾವು ತೆಗೆದ್ರು ಅರ್ಧ ಗಂಟೆಗೆ ಮತ್ತೆ ನೀರು ಹಾಗೆ ಬರುತ್ತೆ ಗ್ರೌಂಡಿಂದ. ಕೆಲವರು ಬೆಂಗಳೂರು ಹೆಂಗಿದೆ ಟೀಕೆ ಮಾಡೋರು, ಸರ್ಕಾರಕ್ಕೆ ಹೆಸರು ತರೋರು, ಬೆಂಗಳೂರಲ್ಲಿ ಅವ್ರ ಹೆಸರು ಹಾಳು ಮಾಡ್ಕೊಡ್ತಾ ಇಲ್ಲ, ಅವ್ರ ಊರ ಹೆಸರೇ ಹಾಳು ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅದರಲ್ಲಿ ಖುಷಿ ಪಡೋದು. ಅದಕ್ಕೇನು ಮಾಡೋದು, ಆದರೆ ಟೀಕೆಗಳೆಲ್ಲ ಸತ್ತೋಗ್ತವೆ, ನಮ್ಮ ಕೆಲಸಗಳು ಮುಗಿತವೆ. BJP ಅವರು ವಿಸಿಟ್ ಮಾಡಿದ್ರು, ನಿಮ್ಮ ಫೋಟೋ ಹಿಡ್ಕೊಂಡು ಅವ್ರು ಹೆಂಗೆ ಮಾಡಲಿ ಅವ್ರು ಮಾಡಲಿ ಏನು ಮಾಡೋಕ್ಕಾಗಲ್ಲ. ಅವರು ಇವತ್ತೊಂದು ನಾವು 2 ವರ್ಷದ ಸರ್ಕಾರ ಆಚರಣೆ ಮಾಡ್ತೇವೆ ಈಗ ಅವರು ಅಧಿಕಾರ ಬಂದ ಮಾಡ್ತೀವಿ. ಅವ್ರು ಮೋದಿಯವ್ರದ್ದು 5 ವರ್ಷ ಬಂದು ಅಂತ ಅವ್ರು ಮಾಡ್ತೀವ. ನಮ್ಮ ಸರ್ಕಾರದ ಜನಕ್ಕೆ ನಾವೇನು ಸಹ ಮಾಡ್ತೀವಿ ನಾವು ಹೇಳ್ಕೊಬೇಕು. ಈ ಸಂತೋಷನೂ ಪಡ್ಬೇಡ ಅಂತ ಹೇಳಿದ್ರೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀನಿ ಅಂತಲೂ ಹೇಳೋಕ್ಕೆ ನಮ್ಗೆ ಹಕ್ಕಿಲ್ವ. ನಮಗೆ ಇದೆ ಮೊದಲೇ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು, ಮಳೆ ಬಂದಿದೆ, ಎಂಥ ಮಳೆ ಈ ಸಮಸ್ಯೆ ಎಲ್ಲ ಬಗೆಹರಿಸೋಕೆ ನಾವಿದ್ದೀವಿ. ಕಷ್ಟವಾದ ಕೆಲಸನೇ ಅಂತಲೇ ನಾನು ಜವಾಬ್ದಾರಿ ಅಂತ ಇದ್ದೀನಿ. ಇನ್ನು 4-5 ದಿನ ಮಳೆ ನಾಳೆ ಎಲ್ಲ ಹೊರಟಿದೆ ಸರ್.